ನಮಸ್ತೆ ಕನ್ನಡಿಗರೇ, ನಾನು ನಿಮ್ಮ ಕನ್ನಡತಿ ಮಧು ಮಾತಾಡ್ತಿದ್ದೀನಿ. ಇವತ್ತಿನ ಅಡಿಗೆ ಮುದ್ದೆ ಮತ್ತು ಶೇಂಗಾ ಗೊಜ್ಜು. ಯಾವಾಗಲೇ ಆಗಲಿ ಮುದ್ದೆ ಮಾಡಿದಾಗ ಇಷ್ಟು ಮುದ್ದೆನ ಯಾವಾಗಲೂ ಕೈ ಮುಗಿದು ಇದರಲ್ಲೇ ಯಾವಾಗಲೂ ಮುದ್ದೆ ಪಾತ್ರೆಯಲ್ಲಿ ರಾತ್ರಿ ಹೊತ್ತು ಮುದ್ದೆ ಪಾತ್ರೆನ ತೊಳಿಬಾರ್ದು. ಇಷ್ಟನ್ನ ಕೈ ಮುಗಿದು ಇದರಲ್ಲೇ ಇಟ್ಬಿಡಬೇಕು. ಯಾಕಂದರೆ ಮುದ್ದೆಯನ್ನು ಪಾತ್ರೆ ತೊಳೆದು ಕೆದರಿ ಜಾಸ್ತಿ ತೊಗೊಂಡ್ವಿ ಅಂದರೆ ಎತ್ತ ತಾಯಿಯ ಹೊಟ್ಟೆ ತೊಳೆದಂಗೆ ಅಂತ ಹೇಳ್ತಾರೆ. ಇದು ನನಗೆ ಸಣ್ಣ ಮಾಹಿತಿ ಗೊತ್ತಿತ್ತು, ನಾನು ನಿಮ್ಮ ಹತ್ರ ಹಂಚ್ಕೊಂಡಿದ್ದೀನಿ. ಇದು ತುಂಬ ಜನಕ್ಕೆ ಮಾಹಿತಿ ಗೊತ್ತಿರ್ಬೋದು. ಇದು ನಾನು ಅಮ್ಮನಿಂದ ಮಾಹಿತಿ ತಿಳ್ಕೊಂಡಿದ್ದೆ, ನಿಮ್ಮ ಹತ್ರ ಹಂಚ್ಕೋಬೇಕಂತ ಅನ್ನಿಸ್ತು, ಹಂಗಾಗಿ ಹೇಳಿದ್ದೆ. ರಾತ್ರಿ ಹೊತ್ತು ಮುದ್ದೆ ಮಾಡಿದರೆ ಮುದ್ದೆ ಪಾತ್ರೆನ ತೊಳಿಬೇಡಿ. ನಮ್ಮದು ಖಾರ ಇದೆ ಮೆಣಸಿನ್ಕಾಯಿ, ಹಂಗಾಗಿ ನಾನು ಇಲ್ಲಿ 5 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇದು ಶೇಂಗಾ ಹುರಿದಿಟ್ಕೊಂಡಿದ್ದೀನಿ. ಇದು ಸಿಪ್ಪೆ ತೆಗೆದಿಲ್ಲ, ಯಾಕಂದರೆ ಇದು ಹೈ ಪ್ರೋಟೀನ್ ಜಾಸ್ತಿನೇ ಇರುತ್ತೆ. ಸಿಪ್ಪೆ ತೆಗೆದ್ರೂ ಮಾಡ್ಬೋದು, ಸಿಪ್ಪೆ ಇದ್ರೂ ಮಾಡ್ಬೋದು. ನಾನು ಸಿಪ್ಪೆ ತೆಗಿತಿಲ್ಲ, ಹಂಗೆ ಮಾಡ್ತಾಯಿದ್ದೀನಿ. ಅದಕ್ಕೆ ಬೇಕಾಗಿರೋದು ಈಗ ಎಣ್ಣೆ, ಸಾಸಿವೆ ಮತ್ತು ಜೀರಿಗೆ, ಈರುಳ್ಳಿ, ಕರಿಬೇವು, ಕೊತ್ತಂಬರಿ, ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ, ಸ್ವಲ್ಪ ಹುಣಸೆಹಣ್ಣು. ಇದನ್ನು ಮಾಡ್ತಾ ಇರೋದು ನಾನು 4 ಜನಕ್ಕೆ ಆರಾಮಾಗಿ ಶೇಂಗಾ ಗೊಜ್ಜು 2 ಅಂತಾರೆ, ತಿನ್ಬೋದು ಆರಾಮಾಗಿ. ಈಗ ರುಬ್ಬೋದಕ್ಕೆ ಮೆಣಸಿನ್ಕಾಯಿ, ಶೇಂಗಾ, ಬೆಳ್ಳುಳ್ಳಿ, ಶೇಂಗಾ ಮತ್ತು ಮೆಣಸಿನ್ಕಾಯಿ ಹಾಕಿದ್ದೀವಿ. ಇದಕ್ಕೆ ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ ಹೆಚ್ಚಿಟ್ಕೊಂಡಿದ್ದು ಒಗ್ಗರಣೆಗೂ ಬೇಕು, ಸ್ವಲ್ಪ ಇದಕ್ಕೂ ಹಾಕ್ತಾಯಿದ್ದೀನಿ ರುಬ್ಬಕ್ಕೆ. ಸ್ವಲ್ಪ ಜೀರಿಗೆ, ಕೊತ್ತಂಬರಿ ಸೊಪ್ಪು, ಹುಣಸೆಹಣ್ಣು, ಇಷ್ಟು ಸ್ವಲ್ಪ ನೀರು ಹಾಕಿ ರುಬ್ಬಿಡ್ಬೇಕು. ಸ್ವಲ್ಪ ಎಣ್ಣೆ, ರುಬ್ಬಿದ್ವಲ್ಲ ಅದು. ನೀರು ನೋಡ್ಕೊಂಡು ಹಾಕ್ತಾ ಇದ್ದರೆ ಈ ಕಡೆ ತುಂಬ ನೀರು ಹಾಕಬಾರ್ದು, ತುಂಬ ಗಟ್ಟಿನೇ ಇರಬಾರ್ದು. ಇದು ಜಾಸ್ತಿ ಕುದಿಸಬಾರ್ದು. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಬೆಲ್ಲ ಹಾಕಬೇಕು. ಇದನ್ನು ಕುದಿಸೋಕ್ಕೆ ಹೋಗಬಾರ್ದು, ಸ್ವಲ್ಪ ಬಿಸಿ ಆಗಿದ ತಕ್ಷಣ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಕೂಡಿಸ್ಬೇಕು. ಮುದ್ದೆ ಒಂದು ರೆಸಿಪಿ ನಾನು ಮುದ್ದೆ ಮಾಡಿ ಲಾಸ್ಟ್ ವಿಡಿಯೋದಲ್ಲಿ ಮಾಡಿದ್ದೀನಿ, ಹಂಗಾಗಿ ಮುದ್ದೆ ಜೊತೆಗೆ ಇದನ್ನು ಶೇಂಗಾ ಗೊಜ್ಜು, ಶೇಂಗಾ ತಂಬುಳಿ ಅಂತಾರೆ. ಇದಕ್ಕೆ ಹುಣಸೆಹಣ್ಣು, ಬೆಲ್ಲ ಹಾಕಿರ್ತೀವಲ್ಲ, ಹುಳಿ, ಉಪ್ಪು, ಸಿಹಿ ತುಂಬ ಚೆನ್ನಾಗಿರುತ್ತೆ. ಇದು ನಾನು ಹಸಿಮೆಣ್ಸಿನ್ಕಾಯಲ್ಲಿ ಮಾಡಿದ್ದೀನಿ. ಅಮ್ಮ ನನಗೆ ಹೇಳ್ಕೊಟ್ಟಿದ್ದು ಹಸಿಮೆಣ್ಸಿನ್ಕಾಯಲ್ಲೂ ಮಾಡಿದ್ದಾರೆ, ಖಾರ ಪುಡಿಯಲ್ಲೂ ಮಾಡಿಕೊಡ್ತಾರೆ. ಅಮ್ಮ ಅದು ಖಾರ ಪುಡಿಯಲ್ಲಿ ಮಾಡೋದು ಶೇಂಗಾ ಗೊಜ್ಜು ತುಂಬ ರುಚಿಗಿರುತ್ತೆ, ನಮ್ಮನೆಗೆ ಎಲ್ಲರಿಗೂ ಇಷ್ಟ. ನೆಕ್ಸ್ಟ್ ವಿಡಿಯೋದಲ್ಲಿ ಖಾರದ ಪುಡಿ ತಂಬುಳಿ ಅಂತ ಮಾಡ್ತೀನಿ. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.